ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವರಿಗೆ ಸೆಡ್ಡು ಹೊಡೆದ RSS. ಒಂದು ಕಡೆ ದಾಖಲೆ ಸಮೇತ ಈಗ ಪ್ರಿಯಾಂಕ್ ವಿರುದ್ಧ ಸಮರ ಶುರುವಾಗಿದೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಮತ್ತು ಸರ್ಕಾರದ ವಿಚಾರದಲ್ಲಿ ಏನು ಜಟಾಪಟಿ ನಡೀತಿದೆಯಲ್ಲ ಅದರ ವಿರುದ್ಧ ನಾವು ಅಂದುಕೊಂಡಿದ್ದನ್ನು ಮಾಡಿ ತೋರಿಸಿದ್ದೀವಿ ಅಂತ ಈಗ ಸಂದೇಶವನ್ನು ರವಾನಿಸಿದೆ. ಕೋರ್ಟ್ನಲ್ಲೂ ಕೂಡ ಇದು ಬಲ ಕೊಡುವಂಥ ಬೆಳವಣಿಗೆ. 30ನೇ ತಾರೀಕು ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ನಾಳೆ ಶಾಂತಿ ಸಭೆ ಇದೆ. ಸೊ ಈ ಬೆಳವಣಿಗೆ ಅತ್ಯಂತ ಮಹತ್ವದ್ದಾಗತ್ತೆ ಕಾನೂನು ಹೋರಾಟಕ್ಕೂ ಕೂಡ. ಯಾವ್ಯಾವ ರೀತಿ ದಾಖಲೆ ಇಟ್ಟು ಈಗ ಮುಗಿಬಿದ್ದಿದೆ ಕಮಲ ಪಡೆ ಮತ್ತು ಕೇಸರಿ ಪಾಳ್ಯ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, RSS ನಿರ್ಬಂಧ, RSS ಆಸ್ತಿ, RSS ರಿಜಿಸ್ಟ್ರೇಷನ್ನು, RSS ದೊಣ್ಣೆ, ಇದ್ರ ಸುತ್ತ ಜೋರು ಜಟಾಪಟಿ ಆಗ್ತದೆ. ಬಟ್ ಕೋರ್ಟಲ್ಲಿ ಇದು ಯಾವುದನ್ನು ಸರ್ಕಾರ ಪ್ರಸ್ತಾಪಿಸೇ ಇಲ್ಲ ಅನ್ನೋದು ಅಚ್ಚರಿಗೆ ಕಾರಣ ಆಯಿತು. ಬ್ಯಾನ್ ಮಾಡಬೇಕು ಅಥವಾ ನಿರ್ಬಂಧ ಹೇರಬೇಕಂದ್ರೆ ಕಾನೂನು ದಾರಿಯಲ್ಲಿಯೇ ಶುರು ಮಾಡಿಬಿಡ್ಬೇಕಿತ್ತು. ಯಾಕೆ ಮಾಡ್ತಿಲ್ಲ? ಬರೀ ಲಾ ಆ್ಯಂಡ್ ಆರ್ಡರಲ್ಲಿ ರಸ್ತೆ ಸಣ್ಣದಿದೆ, ಕಂಜೆಷನ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಮಾತಾಡ್ತಿಲ್ಲ ಕೋರ್ಟಲ್ಲಿ ಅನ್ನೋ ವಿಷಯವೇ ಈಗ ಚರ್ಚೆಯಲ್ಲಿರೋ ಹೊತ್ತಲ್ಲಿ RSS ಸೆಡ್ಡು ಹೊಡೆದಿದೆ. ಭಾನುವಾರ 17 ಜಿಲ್ಲೆಗಳಲ್ಲಿ ಶಾಂತಿಯುತವಾಗಿ ಯಶಸ್ವಿಯಾಗಿ RSS ಪಥ ಸಂಚಲನ ಮಾಡಿ ತೋರಿಸಿದ್ದಾರೆ. ಈಗ ಎಲ್ಲೂ ಇಲ್ದಿರೋ ಸಮಸ್ಯೆ ಚಿತ್ತಾಪುರದಲ್ಲಿ ಮಾತ್ರ ಬರುತ್ತೆ ಅಂತ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಿದೆ ನಿಮಗೆ ಅನ್ನೋದು ಪ್ರಶ್ನೆ. RSS ಕೋರ್ಟಲ್ಲಿ ಅವರ ಪರ ವಕೀಲರು ಮಾಡಿರೋ ಪ್ರಶ್ನೆ. ಎಲ್ಲ ಕಡೆ 450 ಕಡೆಗಳಲ್ಲಿ ಶಾಂತಿಯುತವಾಗಿ ನಡೆದಿದೆ. ಒಂದೇ ಒಂದು ಇನ್ಸಿಡೆಂಟ್ ಕೂಡ ಅಲ್ಲಿ ಏನೋ ಆಯಿತು ಅನ್ನೋದಿಲ್ಲ. ಮತ್ತ್ಯಾಕೆ ಸಮಸ್ಯೆ ಅನ್ನುವಂಥದ್ದನ್ನೇ ಇಟ್ಟು ವಾದ ಮಾಡಿದರು. ಈಗ ಕರ್ನಾಟಕದ 17 ಜಿಲ್ಲೆಗಳಲ್ಲಿ ಬಾಗಲಕೋಟೆ, ರಾಯಚೂರು, ಹಾಸನ, ಶಿವಮೊಗ್ಗ, ಮಂಡ್ಯ, ಬೆಳಗಾವಿ, ಕೋಲಾರ, ವಿಜಯಪುರ ಸೇರಿ ಒಟ್ಟು 17 ಜಿಲ್ಲೆಗಳಲ್ಲಿ RSS ಶತಮಾನೋತ್ಸವ ನಿಮಿತ್ತ ಶಾಂತಿಯುತವಾಗಿ ಯಶಸ್ವಿಯಾಗಿ ಪಥ ಸಂಚಲನ ಮಾಡಿ ಮುಗಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಈಗ ರಿಜಿಸ್ಟ್ರೇಷನ್ನು ಮತ್ತು ಯಾಕೆ ನಿಮ್ಮ ಆಸ್ತಿ ಡಿಕ್ಲರೇಷನ್ ಮಾಡೋದಕ್ಕಾಗಲ್ಲ, ನಿಮ್ದು ಏನೂ ದಾಖಲೆನೇ ಇಲ್ಲ. ಆಗಿನ ಕಾಲದಿಂದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಇಲ್ಲಿ ತನಕ, ಪಟೇಲ್ರಿಂದ ಹಿಡಿದು ಇಂದಿರಾ ಗಾಂಧಿ ಅವರಿಂದ ಹಿಡಿದು ಇಲ್ಲಿ ತನಕ ತಾಳ್ಕೊಂಡು ಬಂದಿದ್ದೇ ಹೆಚ್ಚಾಯ್ತು, ನಿಮ್ಮನ್ನು ಇಷ್ಟು ಬಿಟ್ಟಿದ್ದೇ ಹೆಚ್ಚಾಯಿತು. ಈ ರೀತಿ ಬೆಳೆದು ನಿಂತಿದ್ದೀರಿ. ಶ್ರೀಮಂತ NGO ನೀವು ದೇಶದಲ್ಲಿ, ಅಷ್ಟೇ ಅಲ್ಲ ಜಗತ್ತಿನಲ್ಲೇ. ಹೆಂಗೆ ಸಾಧ್ಯವಾಯಿತು ಇದೆಲ್ಲ? ED ತನಿಖೆಗೆ ಸಿದ್ಧರಿದ್ದೀರಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಿದ್ದಾರೆ. ಮತ್ತು ರಿಜಿಸ್ಟ್ರೇಷನ್ನೇ ಇಲ್ಲದೆ ಅಂದರೆ ತಲೆಬುಡೆ ಇಲ್ಲದೆ ಅನ್ನೋ ರೀತಿಯಲ್ಲಿ 100 ವರ್ಷ ಸೆಲೆಬ್ರೇಷನ್ ಅಂತ ಹೆಂಗೆ ಮಾಡ್ತೀರಿ ಅನ್ನೋ ರೀತಿಯಲ್ಲೆಲ್ಲ ಪ್ರಶ್ನೆಗಳು ಹೇಳ್ತಿರೋ ಹೊತ್ತಲ್ಲಿ RSS ಭಾನುವಾರ ಯಶಸ್ವಿ ಪಥ ಸಂಚಲನ ಮಾಡಿ ಮುಗಿಸಿದೆ. ಎಲ್ಲ ಕಡೆಗೂ ಕೂಡ ಏನೂ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಶಾಂತಿಯುತವಾಗಿ ನಡೆದಿದೆ. ಕೇಸರಿ ಬಂಟಿಂಗ್ಸು, ಭಗವಾ ಧ್ವಜಗಳು ರಾರಾಜಿಸಿವೆ. ನಾವೆಲ್ಲ ಒಂದು ಹಿಂದೂ ಅನ್ನುವಂಥ ಸಂದೇಶ ಸಾರಿದ್ದಾರೆ. ಮತ್ತು ಮಳೆಯ ನಡುವೆ, ಜೋರು ಮಳೆಯಲ್ಲೂ ಕೂಡ ಯಶಸ್ವಿಯಾಗಿ ಶಿಸ್ತುಬದ್ಧವಾಗಿ ಪಥ ಸಂಚಲನ ಮಾಡಿ ತೋರಿಸಿದ್ದಾರೆ ಕೇಸರಿ ಸೈನಿಕರು. ಇದ್ರ ನಡುವೆ ಈಗ ಖರ್ಗೆ ಅವರು ಈ ಥರ ಚಾಲೆಂಜ್ ಹಾಕಿದಾರಲ್ಲ, ED ತನಿಖೆಗೆ ಸಿದ್ಧ ಇದ್ದೀರಾ ಅಂತ. ನನ್ನ ಆಸ್ತಿ ಆದಾಯದ ಮೂಲ ಎಲ್ಲ ತನಿಖೆ ಮಾಡಿಸೋದಾದರೆ 100 ವರ್ಷಗಳಲ್ಲಿ RSSಗೆ ಬಂದಿರೋ ದೇಣಿಗೆ, ಆದಾಯ, ತೆರಿಗೆ ಪಾವತಿಯ ಬಗ್ಗೆ IT ಮತ್ತು ED ತನಿಖೆಗೆ ಸಿದ್ಧ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಅವರು ಟ್ವೀಟ್ ಮಾಡಿ RSS BJP ವಿರುದ್ಧ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಈಗ ಕಮಲ ಪಡೆ ಕೇಳ್ತಿರೋ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ನೋಡಿ ಈ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಮುಗಿಬಿದ್ದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ನಿರಂತರವಾಗಿ ಪ್ರತಿನಿಧಿಸ್ಕೊಂಡು ಬಂದಿರೋ ಜಿಲ್ಲೆ ಕಲಬುರಗಿ. ಆದರೆ ಕಲಬುರಗಿಗೆ ಎಂಥ ಕಿರೀಟ ನೋಡಿ ಅಂತ ಹೇಳ್ತಿರೋದು. ನಮ್ಮ ಕಲ್ಯಾಣದ ಕಲಬುರಗಿ ಇಡೀ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಡಿಮೆ ತಲಾದಾಯ ಇರುವಂತಹ ಜಿಲ್ಲೆ. ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ಮು ಕರ್ನಾಟಕದೆಷ್ಟಿದೆ, ಕಲಬುರಗಿದೆಷ್ಟಿದೆ ಅಂತ ಮೊನ್ನೆ ಅಷ್ಟೇ BJPಗರು ದಾಖಲೆ ರಿಲೀಸ್ ಮಾಡಿ ಹೇಳಿದರು. ಇಡೀ ಕರ್ನಾಟಕದ ತಲಾದಾಯಕ್ಕೆ ಕಂಪೇರ್ ಮಾಡಿದ್ರೆ ಕಲಬುರಗಿದು ಹಾಫ್ ಇದೆ. 3 ಲಕ್ಷ ಆದರೆ 1.5 ಲಕ್ಷನೂ ಇಲ್ಲ ಅಲ್ಲಿ ಅನ್ನೋಂಥ ಆಕ್ರೋಶ ಎದ್ದಿತ್ತು. ಈಗ ನೋಡಿ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿಯೇ ಕಲಬುರಗಿ ಲಾಸ್ಟ್ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಅತ್ಯಂತ ಕಡಿಮೆ ತಲಾದಾಯ ಇರೋ ಜಿಲ್ಲೆಯಾಗಿದೆ. ಯಾದಗಿರಿ ದ್ವಿತೀಯ ಸ್ಥಾನದಲ್ಲಿದೆ. ಹೋಗಲಿ ಬಿಡಿ, RSS ಬ್ಯಾನ್ ಮಾಡೋಣ ಬನ್ನಿ ಅಂತ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಮುಗಿಬಿದ್ದಿರೋದು. ಮತ್ತು ಎಷ್ಟೆಷ್ಟು ಸಲ ಯಾರ್ಯಾರು ಗೆದ್ದಿದ್ದೀರಾ ಅನ್ನೋದನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳಿ ಅಂತ.
ಮಲ್ಲಿಕಾರ್ಜುನ್ ಖರ್ಗೆ ಅವರು 9 ಬಾರಿ ಶಾಸಕರಾಗಿದ್ದಾರೆ, 3 ಬಾರಿ ಸಂಸದರಾಗಿದ್ದಾರೆ, 1 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, 6 ಬಾರಿ ರಾಜ್ಯ ಸರ್ಕಾರದ ಸಚಿವರು, 1 ಬಾರಿ ಕೇಂದ್ರದ ಸಚಿವರು, 3 ಬಾರಿ ವಿಧಾನಸಭಾ ವಿಪಕ್ಷ ನಾಯಕ, 1 ಬಾರಿ ಲೋಕಸಭಾ ವಿಪಕ್ಷ ನಾಯಕ, 1 ಬಾರಿ ರಾಜ್ಯಸಭಾ ವಿಪಕ್ಷ ನಾಯಕ. ನಿರಂತರ ಹುದ್ದೆ ಮೇಲ್ಹುದ್ದೆ. ಆದರೆ ಕಲಬುರ್ಗಿಗೆ ಇವರ ಕೊಡುಗೆ 0 ಅಂತ ಈಗ BJP ಮುಗಿಬಿದ್ದಿರೋದು. 3 ಬಾರಿ ಶಾಸಕ, 3 ಬಾರಿ ಸಚಿವರಾಗಿರೋ ಪ್ರಿಯಾಂಕ್ ಖರ್ಗೆ ಅವರು ಫಸ್ಟ್ RSS ಬ್ಯಾನ್ ಮಾಡಿ ನಿಮಗೆ ಅಲ್ಲೇನು ಮಾಡೋ ಕೆಲಸ ಉಳ್ಕೊಂಡೇ ಇಲ್ವಲ್ಲ ಅಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಮೊನ್ನೆ ಅಷ್ಟೇ ಕಲಬುರ್ಗಿಯಲ್ಲಿ, ಚಿತ್ತಾಪುರದಲ್ಲಿ ಸ್ಪೆಷಲಿ ಎಷ್ಟು ಕಾಲೇಜಲ್ಲಿ ಶೂನ್ಯ ಫಲಿತಾಂಶ, PUC ಫಲಿತಾಂಶ, SSLC ಲಾಸ್ಟು, ಇದೆಲ್ಲ ಅಂಕಿಅಂಶ ಇಟ್ಟು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕಲಬುರ್ಗಿಯ ಸ್ಥಾನ ಏನಿದೆ ಅನ್ನುವಂಥ ವಿಚಾರ ಇಟ್ಟು ಸರಿ ಇಷ್ಟು ವರ್ಷ ಆಗಿದೆ, ನಿಮ್ಮ ಆಸ್ತಿ ಪಾಸ್ತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ, ಡಿಕ್ಲೇರ್ ಮಾಡ್ಕೊಳ್ತಾರಲ್ಲ ಎಲೆಕ್ಷನ್ನಲ್ಲಿ, ಅಲ್ಲೇ ಕಾಣುತ್ತೆ. ನಿರಂತರವಾಗಿ ಬೆಳೀತಿದೆ. ಜಿಲ್ಲೆ ಯಾಕೆ ಬೆಳೀತಿಲ್ಲ? ನಿಮ್ಮ ಕ್ಷೇತ್ರ ಯಾಕೆ ಬೆಳೀತಿಲ್ಲ? ಇದುವರೆಗೂ ಇಷ್ಟು ನಿರಂತರವಾಗಿ ಪ್ರತಿನಿಧಿಸ್ಕೊಂಡು ಬಂದಿರೋ ಕ್ಷೇತ್ರ ಯಾಕೆ ಇದ್ದಲ್ಲೇ ಇದೆ, ಅಷ್ಟು ಶೋಚನೀಯ ಪರಿಸ್ಥಿತಿಯಲ್ಲಿದೆ? ಇದಕ್ಕೆ ಉತ್ತರ ಕೊಡಿ. 50 ವರ್ಷದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನಾವು ಮೇಲಕ್ಕೆ. ಆದರೆ ಕಲಬುರ್ಗಿ ಜನ ಏನಾಗಿದ್ದಾರೆ ಅನ್ನೋದನ್ನು ಒಂದ್ಸಲ ನೆನಪು ಮಾಡಿಕೊಡಿ, ನೀವು ನೆನಪಿಸ್ಕೊಳ್ಳಿ. RSSನ್ನು ಬ್ಯಾನ್ ಮಾಡೋದಷ್ಟೇ ನಿಮ್ಮ ಗಮನದಲ್ಲಿದೆ ಅಲ್ವಾ ಅಂತ ಈಗ ಮುಗಿಬಿದ್ದಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ನಿಮ್ಮ ಜಿಲ್ಲೆಯ ಪರಿಸ್ಥಿತಿ ಸುಧಾರಿಸೋ ಕಡೆಗೂ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು ಖರ್ಗೆ ಸಾಹೇಬ್ರೆ ಅಂತ ಈಗ ಮುಗಿಬಿದ್ದಿರೋದು. ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ, ಅವೆಲ್ಲ ನೋಂದಣಿ ಆಗ್ಯಾವತ್ತಾನ? ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ, ಇವೆಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರ್ಸ್ಯಾರನ? ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ 100 ವರ್ಷದಿಂದ ಯಾರು ಕೇಳಲ್ಲ, ಇವ್ರು ಯಾರು ಕೇಳೋರು? ಅಲ್ಲ ಸರ್, ಈಗ ಪರವಾನಗಿ ಪಡಿಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಪರವಾನಗಿ ಪಡಿಬೇಕು ಅಂದರೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಕೊಡಲೇಬೇಕಾಗ್ತದೆ ಜಿಲ್ಲಾಧಿಕಾರಿ. ಅದಕ್ಕೆ ಒಂದು ಅಡ್ಗಾಲ್ ಹಾಕ್ಲಿಕ್ಕೆ ಈ ರೀತಿ ಮಾಡಿದ್ದಾರೆ ನೋಡ್ರಿ. ಅವ್ರು ಏನು ಮಾಡ್ತಾರೆ ಮಾಡಲಿ, ಇನ್ನೊಂದು 2 ವರ್ಷ ಹಾರಾಡ್ತಾರೆ, ಮುಂದೆ ನಾವು ಬರ್ತೀವಿ. ವಿಜೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ, ನೀವೇನು ಕಲ್ಪನೆ ಇಟ್ಕೋಬೇಡ್ರಿ ಮೀಡಿಯಾದವ್ರು. ನಾನೇ ಬರೋವ, ಅವಾಗ ನೀವು ನನ್ನ ಬಲ್ಲೇ ಬರಬೇಕು. ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಐತಿ ಯಾರ್ಯಾರು ಚಾನಲ್ದು ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ, ನಿಮ್ಮ ಸೊಂಡಿ ಸಹಿತ ನೋಡ್ರಿ ಗೆಟ್ ಔಟ್ ಐತೀನಿ. ನೋಡ್ರಿ, ಪಥಸಂಚಲ ಭೀಮ್ ಆರ್ಮಿ ಅಲ್ಲ, ಭೀಮ್ ಆರ್ಮಿಯವರು ಪಥಸಂಚಲ ಮಾಡ್ಲಿಕ್ಕೆ ನಮ್ಮದೇನೂ ವಿರೋಧಿಲ್ಲ. ಸಂವಿಧಾನಾತ್ಮಕವಾಗಿ ಅದಕ್ಕೂ ಹಕ್ಕೈತಿ, ಅವರೂ ಮಾಡಲಿ, ಅವರು ಒಂದು ದಿವಸ ಮಾಡಲಿ, ಇವರು ಒಂದು ದಿವಸ ಮಾಡಲಿ. ನೀವು ನಿಮ್ಮ ಭೀಮ್ ಆರ್ಮಿ ಒಳಗೆ ಸಾಬ್ರು ಅದಾರೆ, ಸಾಬ್ರನ್ನ ತೊಗೊಂಡು ನಿಮ್ಮ ಭೀಮ್ ಆರ್ಮಿ ಭೀಮರಾವ್ ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ಏನು ಹೇಳ್ಯಾರ ಅನ್ನೋದು ಜಗತ್ತಿಗೆ ಗೊತ್ತೈತಿ. ಇಸ್ಲಾಂ ಅನ್ನುವಂಥದ್ದು ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡುವುದಿಲ್ಲ. ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ 1944 ಹೇಳ್ಯಾರ ಅಂಬೇಡ್ಕರ್. ನೀವು ಭೀಮ್ ಆರ್ಮಿಯವರು ಆ ಸಾಬನ್ನು ತೊಗೊಂಡೇನು ಮಾಡಿರಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿಯ ವಿರುದ್ಧ. ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀಮತೆಯನ್ನು ಮಾಡಿರಿ. ನಾ ಕೇಳ್ತೀನಿ ನಿಮ್ಗೆ, ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು, ಇದೇ ನಿಮ್ಮ ಇಂದಿರಾ ಗಾಂಧಿ, ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ 370 ತೆಗಿಕ್ಕಿಂತ ಮುಂಚೆ ಎಷ್ಟು MLAಗಳು MP ಗಳು SC ಇದ್ದರು, ಎಷ್ಟು ಮಂದಿ SC ST ಜನಾಂಗದವರು ಸರ್ಕಾರಿ ನೌಕರಿ ಇತ್ತು, ದಾಖಲೆ ಕೊಡಲಿ. ರಾಹುಲ್ ಗಾಂಧಿಯವ್ರು ಕೊಡಲಿ, ಪ್ರಿಯಾಂಕಾ ಖರ್ಗೆಯರು ಕೊಡಲಿ. ಕಾಶ್ಮೀರದಲ್ಲಿ SC ST ರಿಸರ್ವೇಷನ್ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ 370 ಕೊಟ್ಟಿದ್ದರು. ಓನ್ಲಿ ಜನರಲ್ ಇತ್ತು, ಎಲ್ಲ ಮುಸಲ್ಮಾನ್ರೆ. ಯಾವುದೋ ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್ರು, ಎಲ್ಲ MLA MP ಗಳು ಮುಸಲ್ಮಾನ್ರು. ಒಬ್ಬ SC MLA ಇಲ್ಲ, ಒಬ್ಬ SC ST ಜನಾಂಗದವ MP ಇಲ್ಲ, ಒಬ್ಬ SC ST ಜನಾಂಗದವ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ, ಸರ್ಕಾರಿ ನೌಕರದಾರಿಲ್ಲ. ಅಲ್ಲಿ ಮುಸಲ್ರು ಏನು ಮಾಡ್ತಿದ್ರು, ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲ್ಟಿ ಒಳಗೆ ಕಸ ಹುಡುಗೋದು ಪೌರ ಕಾರ್ಮಿಕರು ಅದಾರ ತಿಳ್ಕೊರಿ. ಆಕಿಗೆ 35-40 ಸಾವಿರ ರೂಪಾಯಿ ಪಗಾರ ಬರ್ತಿತ್ತು. ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ 8-10 ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆದು ಕಸ ಹುಡುಕ್ತಿದ್ರು. ಅವ್ರು 40 ಸಾವಿರ ಪಗಾರ ತೊಗೋತಿದ್ರು. ಇವ್ರಿಗೆ ಎಷ್ಟು ಕೊಡ್ತಿದ್ರು?
10,000 ಕೊಡ್ತಿದ್ರು. ನರೇಂದ್ರ ಮೋದಿಯವರು ಆರ್ಟಿಕಲ್ 370 ತೆಗೆದಿರ್ಲಕ್ಕಂದ್ರೆ ಇವತ್ತು ಆರ್ಟಿಕಲ್ 370 ಏನು ತೆಗೆದಾರಲ್ಲ, 5 ಮಂದಿ SC MLA ಅದಾರ ಜಮ್ಮು ಕಾಶ್ಮೀರದಲ್ಲಿ. ಇವತ್ತು ಅಂಬೇಡ್ಕರ್ ಅವರ ಕನಸು ನನಸಾಗಿದೆ. ಭೀಮ್ ಆರ್ಮಿ ನಿಜವಾಗಿ ನೀವು ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ, ಮೊದಲು ಕಿತ್ತು ಹೊಡೀರಿ. ನಿಮ್ಗೆ ಆ ಹಕ್ಕಿಲ್ಲ. ನೀವು ಏನು ಪರೇಡ್ ಮಾಡಿರಿ, ನೀವು ಒಂದು ಸಂಘಟನೆ ಮಾಡ್ಕೋರಿ, ನಮ್ದು ಏನೂ ತಕರಾರಿಲ್ಲ. ಇದರಿಂದ ಪ್ರಿಯಾಂಕಾ ಖರ್ಗೆ ರೊಕ್ಕ ಭಾಳ ಐತ್ರಿ. ಚಿಕ್ಕಾಪಟ್ಟೆ ಅವ್ರ ಅಪ್ಪನಿಂದ 50 ವರ್ಷದ ದುಡ್ಡ ಈಗ ತಳಗ ಇದು ಆಗ್ಯಾವ, ಕೊಳಿಲಾಕತ್ತಾವ ನೋಟುಗಳು. ಅದನ್ನೇ ಅವ್ರು ಏನಾರು ಗುಲ್ಬರ್ಗಾ ಜಿಲ್ಲಾದಾಗ ಎಷ್ಟು ದಲಿತ ಸಮುದಾಯ ಅದಾರಲ್ಲ ಎಲ್ಲರಿಗೂ ಒಂದು 10 ಲಕ್ಷ ರೂಪಾಯಿ ಮನೆ ಕಟ್ಸಿಕೊಟ್ಟಿದ್ರು. ಅವ್ರದ್ದು ಅರ್ಧ ಆಸ್ತಿ ಕರ್ಗೋದಿಲ್ಲ, ಅಷ್ಟು ಆಸ್ತಿ ಐತಿ. ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕಟ್ಟಿಕೊಟ್ಟಿಲ್ಲ, ಯಾವ ದಲಿತರಿಗೂ ನೌಕರಿ ತೊಗೊಂಡಿಲ್ಲ. ಅವ್ರದ್ದೇ ಶಿಕ್ಷಣ ಸಂಸ್ಥೆ ಐತಿ. ದಲಿತರು ಎಷ್ಟು ಮಂದಿ ಲೆಕ್ಚರರ್ ಅದಾರ, ಪ್ರಿನ್ಸಿಪಾಲ್ರು ಎಷ್ಟು ಅದಾರ, ಅಲ್ಲಿ ಬ್ರಾಹ್ಮಣರು ಅದಾರ. ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಡ್ಲಪ್ಪ. ಬ್ರಾಹ್ಮಣರು ಶಾಣೆ ಅಂತೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ, ದಲಿತರನ್ನ ಯಾಕೆ ಮಾಡಿಲ್ಲಪ್ಪ? ಕೇಳಬೇಕಲ್ಲ ಇದನ್ನು ಯಾರೂ ಕೇಳೋದಿಲ್ಲ. ಏನು ಮಾಡೋದು? ನಮ್ಮದು ಬರೀ ವಿವಾದಾತ್ಮಕ, ಹಂಗಂದರು ಹಿಂಗಂದರು. ಅಲ್ಲ, ಈಗ ವಿರೋಧ ಮಾಡ್ತಾ ಇದ್ದಾರೆ RSSಗೆ ಪಥಸಂಚಲನ ಅವತ್ತೇ ಮಾಡ್ತೀನಿ ಅಂತೇಳಿ. ಅದಕ್ಕೆ ಭೀಮ್ ಆರ್ಮಿಯಿಂದ ಕೂಡ ಅವ್ರದ್ದು ನೋಡಿರಿ, ಪಥಸಂಚಲನ ಸಂಘದ್ದು ಒಂದು ಕಡೆಯಿಂದ ಬರ್ತದೆ, ಇವರು ಒಂದು ಕಡೆ ಬರಲಿ. ಬಡದಾಟ ಮಾಡ್ತೀನಿ ಅಂತ ಅರ್ಥ ಇಲ್ಲ. ನೀವು ಅದನ್ನು ದಲಿತರು ವರ್ಸಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತೀರಿ. ನೀವು ಕೂಡ್ಸೋರಲ್ಲ, ನೀವು ಹಾಳು ಮಾಡೋರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು RSS ಒಂದು ಸಾಕ್ಯಕ್ಕೆ ಹೋಗ್ಯಾರ ಹಿಂದಕ್ಕೆ. ಇವರು ಪೂಜಾ ಅಡ್ಗೆವಾರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನ ಕೇಳ್ಕೊಂಡು ಅವರು ಕೇಳಿ ಈಗಲೂ ಆ ಪಥಸಂಚಲನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅನೇಕ ದಲಿತರು ಕೂಡ ಅವರು ಅದಾರ. ಅಲ್ಲಿ ದಲಿತ ಕೇಳೋದಿಲ್ಲಲ್ಲ RSSನಾಗ ಯಾರ ಜಾತಿನೇ ಕೇಳೋದಿಲ್ಲ ಅವರು. ಪ್ರಿಯಾಂಕ್ ಖರ್ಗೆ ಅವರು ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿರೋದ್ರಿಂದ ಈಗ DK ಕ್ಯಾಂಪಿಂದ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡ ದಾಳ ಉರುಳಿಸ್ತಾರ ಅಂತ ಅನಿಸ್ತಿರೋದ್ರಿಂದ ಸಿದ್ದು ಕ್ಯಾಂಪೇ ಈಗ ಅವ್ರನ್ನ DCM ಮಾಡೋಣ ಅನ್ನೋ ರೀತಿ ತಯಾರಿನೂ ಮಾಡ್ಕೊಳ್ತಿದ್ಯಂತೆ. ಯಾಕೆ ಮಾಡಬಾರ್ದು? ಜಮೀರ್ ಅವ್ರನ್ನ, ಪ್ರಿಯಾಂಕ್ ಖರ್ಗೆ ಅವ್ರನ್ನ 2-3 ಜನ ಮಲ್ಟಿಪಲ್ DCM ಆಗಲಿ ಬಿಡಿ ಅನ್ನೋ ರೀತಿಯಲ್ಲಿ ಹೊಸದೊಂದು ಲೆಕ್ಕಾಚಾರವೂ ಶುರುವಾಗಿದೆ. ಸೊ ಅಲ್ಲಾದರೂ ಇಲ್ಲಾದರೂ ಒಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೀಗ ಪಕ್ಷದಲ್ಲಿ ಡಿಮ್ಯಾಂಡು. ಆದರೆ ಜಿಲ್ಲೆ ಪರಿಸ್ಥಿತಿ ನೋಡ್ರಪ್ಪ ಅಂತ ಪ್ರತಿಪಕ್ಷಗಳು ಮುಗಿಬೀಳ್ತಿರೋದು. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.